ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಗೋದ್ರಾ ಹೇಳಿಕೆಗೆ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಇದರ ಬಗ್ಗೆ ಮಾಹಿತಿ ಇದ್ರೆ ಡಿಜಿಪಿಗೆ ಪತ್ರ ಬರೀಬೇಕಾಗಿತ್ತು. ಇಂಥವರೇ ಟ್ರೈನ್ನಲ್ಲಿ ಬಾಂಬ್ ಬಿಟ್ಟಿದ್ದಾರೆ ಅಂತ ಹೇಳಬೇಕಾಗಿತ್ತು. ನೀವು ಇರಾಕ್ನಿಂದ ಬಂದು ಬಾಂಬ್ ಬಿಟ್ಟಿದ್ದಾರೆ ಎಂದು ತಿಳಿಸಬೇಕಾಗಿತ್ತು, ಪತ್ರ ಬರೀಬೇಕಾಗಿತ್ತು ನೀವು ಹಿರಿಯ ಪೊಲೀಸ್ ಅಧಿಕಾರಿಗೆ. ಹರಿಪ್ರಸಾದ್ ಯಾಕೆ ಪತ್ರವನ್ನು ಬರಲಿಲ್ಲ ಅಂತ ಅಶೋಕ್ ಈಗ ತಿರುಗೇಟ್ ಕೊಟ್ಟಿದ್ದಾರೆ. ಹಿಂದೂಗಳಿಗೆ ಭಯಗೊಳಿಸಲು ಸಂಚು ಮಾಡ್ತಿದ್ದಾರೆ ಇವರು ಅನ್ನೋದು ಅಶೋಕ್ ಅವರ ಆರೋಪ ಆಗಿದೆ. ಅಂದರೆ ಗೋದ್ರಾ ಹತ್ಯಾಕಾಂಡದ ಮಾದರಿಯಲ್ಲೇ ಅಯೋಧ್ಯೆಯಲ್ಲಿ ಏನಾದರೂ ನಡೆದು ಬಿಡಬಹುದು ಘಟನೆ ಅಂತ ಹೇಳಿ ಹರಿಪ್ರಸಾದ್ ಅವರು ಹೇಳಿದ್ದಾರೆ ಅಲ್ವಾ, ಅದೀಗ ಪರ ವಿರೋಧಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ, ಬಿಜೆಪಿಯವರು ಕಿಡಿಕಾರ್ತಾ ಇದ್ದಾರೆ. ಅಯೋಧ್ಯೆಗೆ ಆ ಗೋದ್ರಾ ರೀತಿ ಆಗುತ್ತೆ. ಗೋದ್ರಾ ಅಂದ್ರೇನು? ಟ್ರೈನಲ್ಲಿ ಹೋದವ್ರನ್ನೆಲ್ಲ ಸುಟ್ಟಾಕಿದ್ರಲ್ಲ. ಯಾರು ಸುಟ್ಟಾಕಿದವರು? ಅವರು ಭಯೋತ್ಪಾದಕರೇ ತಾನೆ, ಪಾಕಿಸ್ತಾನದ ಬೆಂಬಲಿತ ವ್ಯಕ್ತಿಗಳು ತಾನೆ. ಅಂದ್ರೆ ಭಯಭೀತಿ ವಾತಾವರಣ. ಹಿಂದೂ ರಾಷ್ಟ್ರ ಆಗೋದ್ರೆ ಪಾಕಿಸ್ತಾನ ಆಗೋತಂತೆ. ಪಾಕಿಸ್ತಾನದಾಗ ಏನು ಹೋಗಿ ನೋಡ್ಕೊಂಡ್ಬಂದಿದ್ದಾಳೆ ಅಲ್ಲೇನು ನಡೀತಾ ಇದೆ ಅಂತೇಳಿ. ಭಾರತ ಹಿಂದೂ ರಾಷ್ಟ್ರನೇ ಇದು. ಹಿಂದೂಸ್ತಾನ್, ಹಿಂದೂ ಮಿಷನ್ ಟೂಲ್ಸ್ ಇದೆ, ಹಿಂದೂ ಏರೋನಾಟಿಕಲ್ ಲಿಮಿಟೆಡ್ ಇದೆ. ಇಲ್ಲಿ ಬಹುಸಂಖ್ಯಾತರು ಹಿಂದೂಗಳೇ. ಇನ್ನೇನು ಮುಸಲ್ಮಾನ್ ರಾಷ್ಟ್ರ ಮಾಡ್ಬೇಕಾ ನಾವು? ಇರಾಕ್ ಮಾಡ್ಬೇಕಾ, ಇರಾನ್ ಮಾಡ್ಬೇಕಾ? ಯಾವ್ದು ಮಾಡ್ಬೇಕು ನಾವು? ನಿಮ್ಮ ಭಾವನೆ ಏನಿದೆ, ನಿಮ್ಮ ಅರ್ಥ ಏನಿದೆ? ಅಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗೋದ್ರೆ ಇದು ಹಿಂದೂ ರಾಷ್ಟ್ರ ಆಗೋಗ್ತೈತೆ ಅನ್ನೋ ಭ್ರಮೆಯಲ್ಲಿ ನೀವು ಮಾತಾಡ್ತಾ ಇದ್ದೀರಾ. ಹಿಂದೂ ಅನ್ನೋದು ಒಂದು ಈ ರಾಷ್ಟ್ರದ ಒಂದು ಸಂಸ್ಕೃತಿ, ಅದು ಪರಂಪರೆ. ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದ್ರೆ ನಿಮಗೆ ಒಟ್ಟಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗುವಂತ ಒಂದು ಶುಭ ಸಂದರ್ಭದಲ್ಲಿ ಅದಕ್ಕೆ ಕಂಟಕ ನಿರ್ಮಾಣ ಮಾಡಬೇಕು. ಇಡೀ ರಾಜ್ಯದಲ್ಲಿ ಭಯಭೀತಿ ಬರಬೇಕು. ಯಾರು ಕೂಡ ಅಯೋಧ್ಯೆಗೆ ಹೋಗಬಾರ್ದು. ಯಾರು ಕೂಡ ಅಯೋಧ್ಯೆ ಆ ಉದ್ಘಾಟನಾ ಸಮಾರಂಭದಲ್ಲಿ ಇಡೀ ರಾಜ್ಯದಲ್ಲಿ ಏನು ಅಯೋಧ್ಯೆ ಒಂದು ಟ್ರಸ್ಟ್ ಕರೆ ಕೊಟ್ಟಿದೆ, ಎಲ್ಲರ ಮನೆಗಳಲ್ಲಿ ಜ್ಯೋತಿಯನ್ನ ಬೆಳಗಬೇಕು. ಅವತ್ತು ಅಕ್ಷತೆಯನ್ನ ದೇವಸ್ಥಾನಗಳಲ್ಲಿ ತಗೊಂಡೋಗಿ ಪೂಜೆ ಮಾಡಬೇಕು ದೇವರ ಅಲ್ಲಿ. ಇದೇನಿದೆ, ಇದು ಆಗಬಾರ್ದು ಅಂತ ಕುತಂತ್ರ ಮಾಡುವಂತ ಕುತಂತ್ರ ರಾಜಕಾರಣಿಯಾಗಿ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ. ಇನ್ನೊಂದು ಕಡೆ ಬಿಕೆ